ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಕ್ಷಾರಂಜಿತ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಊರಿಗೆ ಹೋಗಿದ್ದಾಗ ಒಂದು ಫಾಲ್ಸ್ ಹತ್ರ ಹೋಗಿದ್ವಿ. ನಮ್ಮ ಊರಲ್ಲೇ ಇರೋದದು ಫಾಲ್ಸು. ಇಷ್ಟು ವರ್ಷ ನಾನು ಅಲ್ಲೇ ಇದ್ದು ಹುಟ್ಟು ಬೆಳೆದ್ರೂ ಆ ಫಾಲ್ಸಿಗೆ ನಾವು ಹೋಗಿರಲಿಲ್ಲ. ಸೊ ಇವಾಗೆಲ್ಲ ಫ್ರೀ ಇದ್ವಿ ಅಂತ ಹೇಳಿ ಅಮ್ಮ, ಅಪ್ಪ, ನಾನು, ತಂಗಿ ಹಾಗೆ ನನ್ನ ಮಗು, ನನ್ನ ಹಸ್ಬೆಂಡು ಹೋಗಿದ್ವಿ. ತುಂಬ ಚೆನ್ನಾಗಿದೆ. ನನ್ನ ತಂಗಿ ಮತ್ತು ಅಮ್ಮ ಏನು ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ಕೊಂಡ್ರು. ದೊಡ್ಡದೊಂದು ಏನೋ ಮೂಟೆ ಥರ ಬಿದ್ದಿತ್ತು ಅಲ್ಲಿ. ಅದನ್ನು ನೋಡಿಕೊಂಡು ನಮ್ಮಮ್ಮ ಏನೋ ಭಯ ಪಟ್ಕೊಂಡು, ಯಾರೂ ಇರಲ್ಲ ಆ ಪ್ಲೇಸಲ್ಲಿ. ಸೊ ಹಂಗಾಗಿ ಯಾರೋ ಏನೋ ಮಾಡಿಬಿಟ್ಟು ಹಾಕಿ ತುಂಬಿಟ್ಟು ಹೋಗಿದ್ದಾರೆ, ನಮ್ಗೆ ಭಯ ಆಗುತ್ತೆ, ನಾವು ಇಲ್ಲಿ ಬರಬಾರ್ದಿತ್ತು ಅಂತ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನನ್ನ ತಂಗಿ ವೀಡಿಯೋ ಮಾಡ್ತೀನಿ, ಹೀಗೆ ನಡ್ಕೊಂಡು ಹೋಗು, ರೀಲ್ಸಿಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೀಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಒಂದು ಸತಿ ಬೇಕಾದರೆ ಹೋಗಿ. ಶಿವಮೊಗ್ಗ ನಿಯರ್ ಎನ್ ಆರ್ ಪುರ, ಕೊಪ್ಪ ತೀರ್ಥಹಳ್ಳಿ ಸೈಡ್ ಇದ್ದರೆ ಅಬ್ಬಿಗುಂಡಿ ಫಾಲ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಬಟ್ ಅದಾಗೆ ಹುಟ್ಕೊಂಡಿರೋ ಫಾಲ್ಸ್ ಏನಿಲ್ಲ, ಇದು ಗೌರ್ಮೆಂಟ್ ಅವರು ಮಾಡಿರೋದು. ಅಂದರೆ ಏನೋ ಡ್ಯಾಮ್ ಥರ ಏನೋ ಮಾಡಿರ್ತಾರಲ್ವ, ಸೊ ಆ ಥರ ಇದು. ಅಂದರೆ ಪಿಕ್ನಿಕ್ ಥರ ಹೋಗೋರಿಗೆ, ಹಾಗೆ ಮನೆಯಿಂದ ಫುಡ್ ಏನಾದರೂ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಹೋಗಿ ತಿನ್ನೋರಿಗೆ ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ಬಿಸಿಲು ಇತ್ತು, ಒಂದು 11:30-12 ಹಾಗೆ ಹೋಗಿದ್ವಿ. ಸಖತ್ ಬಿಸಿಲಿತ್ತು. ಸೊ ಸಂಜೆ ಹೊತ್ತಿಗೆಲ್ಲ ಹೋದರೆ ತುಂಬ ಚೆನ್ನಾಗಿದೆ. ಒಂದು 3:30 ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಕೂತ್ಕೊಂಡು ಮಾತಾಡ್ತಾ ಕೂರೋಕ್ಕೆ. ಅಂದರೆ ಆ ನೀರು ಬೇರೆ ಸಣ್ಣ ಸಣ್ಣ ಹನಿಗಳು ಬಂದು ಹಾರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಹೀಗೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನಮ್ಮಪ್ಪ ಸ್ವಲ್ಪ ಎಲ್ಲಾದರೂ ಹೋದಾಗೆಲ್ಲ ಜೋಕ್ ಮಾಡೋದೆಲ್ಲ ಜಾಸ್ತಿ ಆಯಿತಾ. ಸೊ ಅದು ಇದು ಜೋಕ್ ಮಾಡ್ತಾ ಅಮ್ಮಂದೊಂದಿಷ್ಟು ಸ್ವಲ್ಪ ರೇಗಿಸ್ತಾ ಇದ್ದರು. ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಮತ್ತು ಮಗಳು ಸ್ವಲ್ಪ ಅದ್ರ ಹತ್ರನೇ ಹೋಗ್ತಾಯಿದ್ರು, ನೀರು ಹತ್ರ. ಸೊ ನಮ್ಮಮ್ಮ ಬೇಡ ಹೋಗಬೇಡಿ, ಹಾಗೆ ಹಿಂಗೆ ಯಾರೂ ಬೇರೆ ಇಲ್ಲ, ಭಯ ಆಗುತ್ತೆ, ಹತ್ರ ಎಲ್ಲ ಹೋಗಬೇಡಿ ಪಾಪು ಕರ್ಕೊಂಡು. ಅವ್ರು ಹೇಳೋದು ನಿಜನೇ, ಪಾಪು ಕರ್ಕೊಂಡು ಬಿಸಿಲಲ್ಲಿ ಬೇರೆ ಹೋಗಿದ್ವಿ. ಸೊ ಹಾಗಾಗಿ ಬೇಡ ಹೋಗೋದು ಅಂತೆಲ್ಲ ಹೇಳ್ತಾಯಿದ್ವಿ. ಮತ್ತು ಬಂದರು. ಸ್ವಲ್ಪ ನಾವು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ ಫೋಟೋಸ್ ಎಲ್ಲ ತೊಗೊಳಕ್ಕೆ, ವೀಡಿಯೋಸ್ ಎಲ್ಲ ತೊಗೊಳಕ್ಕೆ. ನೀರು ಹತ್ರನೇ ಕರ್ಕೊಂಡು ಹೋಗ್ತಿದ್ರು ಆಯಿತಾ. ಸೊ ನಂಗೆ ಸ್ವಲ್ಪ ಭಯ ಜಾಸ್ತಿ, ನೀರೆಲ್ಲ ನೋಡಿದ್ರೆ ಸ್ವಲ್ಪ ಆಳನೂ ಇರುತ್ತೆ ಅಂತ ಭಯ ಆಗ್ತಿತ್ತು. ಹೆಂಗೆಂಗೋ ಫೋಟೋಸ್ ಬೇಕಲ್ಲ, ವೀಡಿಯೋಸ್ ಬೇಕಲ್ಲ. ಸೊ ಹಾಗಾಗಿ ಹೆಂಗೆಂಗೋ ಮಾಡ್ಕೊಂಡು ಅಲ್ಲಿ ನಿಂತು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ಇಲ್ಲೊಂದು ಇನ್ಸಿಡೆಂಟ್ ನಡೀತು. ನಮ್ಮಮ್ಮ ಒಂದು ಓಲ್ಡ್, ಅಂದರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಒಂದು ನೈಟಿ ಹಾಕ್ತಾಯಿದ್ರು, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರು. ಸೊ ಅದೇ ಥರದ ನೈಟಿ ಸೇಮ್ ಅಲ್ಲೊಂದಿತ್ತು ಆಯಿತಾ. ಅದು ಅಂದರೆ ತೊಳ್ಕೊಂಬಂದು, ಅಂದರೆ ಮಳೆ ಎಲ್ಲ ಜಾಸ್ತಿ ಆದಾಗ ಆ ಥರ ಏನೋ ಬಂದು ಸೇರ್ಕೊಂಡಿರೋ ನೈಟಿ. ಅದು ನೆಕ್ಸ್ಟ್ ಮಳೆ ಜೋರಾದಾಗ ದಂಡೆ ಮೇಲೆ ಬಂದು ಸೇರ್ಕೊಂಡಿರುತ್ತಲ್ಲ, ಸೊ ಆ ಥರದ್ದು. ಅದನ್ನು ನೋಡಿಕೊಂಡು ಅಮ್ಮ ನಮ್ಮದೇ ನೈಟಿ ಅದು ಅಂತ ಹಾಗೆ ಹಿಂಗೇನೋ ಹೇಳ್ತಾಯಿದ್ರು. ನಾವು ಒಂದಿಷ್ಟು ನಗಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಆದರೆ ಅವತ್ತಿನ ನೈಟೇ ನಾವು ಬೆಂಗಳೂರು ಹೊರಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಪುಗೆ ರವೆ ಉಂಡೆ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಪಾಪು ಹೆಸರು ನಮಗೆ ಬೇಕಿರಲ್ವ ಏನಾದರೂ ತಿನ್ನೋಕ್ಕೆ. ಸೊ ಹಾಗಾಗಿ ಸುಜ್ಜಿ ರವೆ ಇತ್ತು ಅಂತ ಹೇಳಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ತುಪ್ಪನೂ ಕಾಯಿಸಿರಲಿಲ್ಲ. ಸೊ ಕೆನೆ ಎಲ್ಲ ಒಟ್ಟು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ತುಪ್ಪ ಎಲ್ಲ ಕಾಯಿಸಿ, ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ, ಅದೇ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನೆಲ್ಲ ಹುಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಆದ್ರ ಮೇಲೆ ಅದಕ್ಕೆ ನಾನು ಒಂದು 2.5 ಬೌಲ್ ಆಗೋಷ್ಟು ಸೂಜಿ ರವೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋ ಲೆವೆಲ್ಲಿಗೆ ಅದನ್ನು ಫ್ರೈ ಮಾಡ್ಕೊತೀನಿ. ಇದನ್ನು ಸಣ್ಣ ಉರಿಲಿನೇ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಉರಿಲಿ ಹುರ್ಕೊಂಡ್ರೆ ತಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಅದು ಜಾಸ್ತಿ ಕರ್ಟೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸಣ್ಣ ಉರಿಲಿನೇ ಪೇಷನ್ಸಿಂದ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಅದು ಗೋಲ್ಡನ್ ಕಲರ್ ಬರುತ್ತೆ, ಹಾಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಆವಾಗ ಅದು ಫ್ರೈ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಇದಕ್ಕೆ ಉಗುರು ಬೆಚ್ಚಿನ ಹಾಲು ಕೂಡ ಬೇಕಾಗುತ್ತೆ ಲಾಸ್ಟಿಗೆ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಹಾಗಾಗಿ ಇದನ್ನು ಕಾಯ್ಸೋಕೆ ಇಡ್ತಾ ಇದ್ದೀನಿ ಹಾಲನ್ನ.
ಇದೀಗ ಫ್ರೈ ಆಗಿದೆ. ಇದಕ್ಕೆ ನಾನು 1 ಬೌಲ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಸ್ವೀಟ್ನ ಹಾಕ್ತಾ ಇಲ್ಲ. ನಮ್ಮನೇಲಿ ಯಾರೂ ಜಾಸ್ತಿ ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಪಾಪುಗೆ ಬೇರೆ ಅಂದರೆ ನಾವು ತಿನ್ಬೇಕಾದ್ರೆ ಪಾಪು ಕೇಳ್ತಾಳಲ್ವ. ಸೊ ಹಾಗಾಗಿ ಅವಳಿಗೂ ಶುಗರ್ ಕೊಡೋದು ಒಳ್ಳೆಯದಲ್ಲ. ಜಾಗರಿ ಆದರೂ ಕೊಡ್ತೀವಿ, ಶುಗರ್ ಕೊಡೋದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಇದಕ್ಕೆ ಸ್ವಲ್ಪನೇ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜೊತೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದರೂ ಆ ಹೀಟಿಗೆ ಫುಲ್ಲು ಕರಗುತ್ತೆ ಸಕ್ಕರೆ. ಅದಾದ್ರ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು 1 ಬೌಲ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ತಕ್ಷಣವೇ ಅದು ಬಿಸಿ ಬಿಸಿ ಇರಬೇಕಾದ್ರೆ ಅದನ್ನು ಉಂಡೆ ಕಟ್ಕೋಬೇಕಾಗತ್ತೆ, ರವೆ ಉಂಡೆನ. ನೋಡಿ ಈ ಥರ ನಾನು ಸ್ವಲ್ಪ ತುಪ್ಪನ ಕೈಗೆ ಮುಡಿಸ್ಕೊಂಡು ರವೆ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಇಷ್ಟು ರವೆ ಉಂಡೆಗಳಾಗಿತ್ತು. ಇದನ್ನು ಒಂದು ಬಾಕ್ಸಿಗೆ ಸ್ವಲ್ಪ ತಣ್ಣಗಾದ್ರ ಮೇಲೆ ಬಾಕ್ಸಿಗೆ ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ರ ಮೇಲೆ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ಮಲಗಿದ್ಲು. ಅವಳು ಎದ್ದ ತಕ್ಷಣ ಒಂದು ರವೆ ಉಂಡೆ ನೋಡಿದ್ಲು. ಸೊ ಹಂಗಾಗಿ ಅವಳಿಗೂ ಒಂದು ಕೊಟ್ಟೆ. ಚೆನ್ನಾಗಿದೆಯಾ? ಮಾತಾಡು. ರವೆ ಉಂಡೆ ಚೆನ್ನಾಗಿದೆಯಾ? ಹಾಂ, ನಿಂಗೆ ಬೇಕಾ? ಇಷ್ಟ ಆಯಿತಾ? ಅಮ್ಮ ಗುಬ್ಬು ಸೂಪರ್. ಹೆಂಗೆ ಮಾಡೋದು ತೋರ್ಸೆ. ವಾವ್ ಅಂತ ಮಾಡ್ತೀಯಲ್ಲ, ಹೆಂಗೆ? ಹೌದೌದು, ಕಾಕ. ಯಾರು ಮಾಡಿದ ಅದನ್ನೆಲ್ಲ ಗಲೀಜು ಮಾಡಿದ? ಯಾರು? ಬಾಬು. ಯಾವ ಬಾಬು? ಜುಜ್ಜಿ ಮಾಡಿದ್ಯಾ? ನಂಗೆ ಕೊಡ್ತೀಯ ರವೆ ಉಂಡೆ? ನಂಗೆ ಕೊಡೆ ಪ್ಲೀಸ್. ನಿನ್ನ ದೀದಿಯಲ್ಲಿ ಬುವಾ ಜೋಜಿ ಮಾಡಿದಾಳವಳು. ಹಾಗೆ ನನ್ನ ಮಗಳ ಜೊತೆ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡು ಅದ್ರ ಮೇಲೆ ಪಾತ್ರೆಗಳು ತೊಳೆದಿಟ್ಟಿದ್ದೆಲ್ಲ ಎತ್ತಿಡಬೇಕಿತ್ತು. ಹಾಗೆ ಸಿಂಕಲ್ಲಿ ಬೇರೆ ರಾಶಿ ಪಾತ್ರೆ ಒಟ್ಟು ಮಾಡಿ ಇಟ್ಟಿದ್ದೆ. ಏನಾದರೂ ತಿಂಡಿ ಏನಾದರೂ ಮಾಡಬೇಕು ಅಂದರೆ ಪಾತ್ರೆಗಳೆಲ್ಲ ರಾಶಿ ಉಟ್ಕೊಂಡ್ಬಿಡುತ್ತೆ ಅಂತ. ಸೊ ಹಾಗಾಗಿ ಪಾತ್ರೆಗಳು ಸಿಂಕಲ್ ರಾಶಿ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ತೊಳೆದಿಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಸಾಂಬಾರನ್ನೆಲ್ಲ ರಾತ್ರಿ ಸಾಂಬಾರೆಲ್ಲ ಬಿಸಿಗೆ ಇಟ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ, ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಬೀಟ್ರೋಟ್ ಪಲ್ಯಗೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ.
ಅಷ್ಟರೊಳಗೆ ನಾನು ಅಕ್ಕಿ ರೊಟ್ಟಿಗೆ ಎಲ್ಲ ಉಂಡೆ ಎಲ್ಲ ಕಟ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಎತ್ತಿ ಇಟ್ಕೊಂಡಿದ್ದೆ. ಅಂದರೆ ಬೇಕಾದಾಗ ಬಿಸಿ ಬಿಸಿನೇ ಮಾಡ್ಕೊಂಡು ತಿನ್ನೋಕ್ಕಾಗತ್ತೆ ಅಂತ. ನಾನು ಕೈಯಲ್ಲಿ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಸೊ ಮಿಷನಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಮಾಡಿ ಪಾಪುಗೆಲ್ಲ ತಿನ್ನಿಸಿ ಎಲ್ರದ್ದು ತಿಂಡಿ ಆಯಿತು. ಸೊ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾಪು ಏನೋ ಗೊಂಬೆ ಜೊತೆ ಎಲ್ಲ ಆಟ ಆಡ್ತಾಯಿದ್ಲು. ಅವಳದೇ ಒಂದು ಲೋಕದಲ್ಲಿ ಆಟ ಆಡ್ತಾ ಇರ್ತಾಳೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.